ಕಾವ್ಯ 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 ಎಲ್ಲಿದ್ಯಾ ಕಾವ್ಯ? ಮಹಾದೇವ ಎಲ್ಲಿದ್ಯಾ ಮಹಾದೇವ? ಕಾವ್ಯ ನನ್ ದನಿ ಕೇಳ್ತಾ ಇದ್ರೆ ಒಂದೇ ಒಂದ್ಕಿಂತ ಓನು ನಾನೇ ನೀನ್ ಇರತ್ತಾವ ಬರ್ತೀನಿ. ಎಲ್ಲೋದ್ಲಪ್ಪ ಹೇಳು? ಕಾವ್ಯ ನನ್ ಕೂಗ್ತಾರೆ ಕೇಳಿಸ್ತಾಯ್ತಾ? ಕಾವ್ಯ ಮಹಾದೇವ ಬೇಗ ಬಾ, ನನಗೆ ಭಯ ಆಗ್ತಿದೆ. ಮಾದೇವ, ನನ್ನನ್ನು ಏನು ಅನ್ಕೊಂಡಿದ್ಯಾ ನೀನು? ಇವತ್ತು ನಿನ್ ಕೈ ಕತ್ತರಿಸ್ಕೊಂಡು ತಗೊಂಡೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದೀನಿ. ನಿನ್ನ ಸುಮ್ನೆ ಬಿಡೋ ಮಾತೇ ಇಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು ರಾಮ್. ಏನ್ ಪ್ರಶ್ನೆ ದೊಡ್ಡಮ್ಮ? ನಿಮ್ಮಮ್ಮ ನಿನ್ನ ಜೀವನದ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಿದ್ರು. ಅದು ನಿಜನೋ ಸುಳ್ಳೋ ಅಂತ ನನ್ಗೆ ಗೊತ್ತಾಗಬೇಕು. ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ನೇರವಾಗಿ ಉತ್ತರ ಕೊಡಬೇಕು. ಪ್ರೇಮ ನಿನಗೋಸ್ಕರ ಅಡುಗೆ ಮಾಡಿದ್ರೆ ನಿನಗೇನಾದ್ರೂ ಅಭ್ಯಂತರ ಇದೆಯಾ? ಯಾಕೆ ಕೇಳ್ತಿದ್ದೀರಾ ದೊಡ್ಡಮ್ಮ? ಹೇಳ್ತೀನಿ ಮಗನೆ, ಮೊದಲು ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಪ್ರೇಮ ನಿನಗೋಸ್ಕರ ಅಡುಗೆ ಮಾಡಿದ್ರೆ ನಿನ್ಗೇನಾದ್ರು ಸಮಸ್ಯೆನಾ? ನಿನಗಿಷ್ಟ ಇಲ್ವಾ? ಹಾಗೇನಿಲ್ಲ ದೊಡ್ಡಮ್ಮ. ಅವಳು ನಿನಗೋಸ್ಕರ ಅಡುಗೆ ಮಾಡಿಕೊಂಡು ಆಸ್ಪತ್ರೆಗೆ ತಂದುಕೊಟ್ರೆ ಅದಕ್ಕೆ ನಿಂದೇನಾದ್ರೂ ಅಭ್ಯಂತರ ಇದೆಯಾ? ಇಲ್ಲ ದೊಡ್ಡಮ್ಮ. ಕೇಳಿಸ್ಕೊಂಡೆ ಮಹೇಶ್ವರಿ, ರಾಮ್ಗೇನೆ ಪ್ರೇಮ ಅಡುಗೆ ಮಾಡಿ ಆಸ್ಪತ್ರೆಗೆ ತಗೊಂಡು ಹೋಗೋದ್ರಿಂದ ಏನೂ ಸಮಸ್ಯೆ ಇಲ್ಲ ಅಂದಮೇಲೆ ಬೇರೆ ಯಾರಿಗೂ ಸಮಸ್ಯೆ ಆಗಬಾರ್ದು. ಯಾಕೆ ಅಂದರೆ ರಾಮ್ ಪ್ರೇಮನ್ ಗಂಡ. ಇದೇ ಕೊನೆ. ಪ್ರೇಮ ರಾಮ್ಗೋಸ್ಕರ ಅಡುಗೆ ಮಾಡಬೇಕಾದ್ರೆ ಯಾರು ಅವಳನ್ನ ತಡೆಯೋ ಹಾಗಿಲ್ಲ. ಇಲ್ಲ ಅಕ್ಕ, ಅದು ಇವನು. ನನ್ನ ಮಾತಿನೂ ಮುಗ್ದಿಲ್ಲ ಮಹೇಶ್ವರಿ. ಇನ್ನೊಂದ್ಸಲ ನಿನ್ ಬಾಯಿಂದ ಪ್ರೇಮ ರಾಮ್ಗೋಸ್ಕರ ಅಡುಗೆ ಮಾಡೋ ಹಾಗಿಲ್ಲ, ಪ್ರೇಮ ಅಡುಗೆ ಮನೇಲಿ ಕಾಲು ಇಡೋ ಹಾಗಿಲ್ಲ ಅಂತ ಏನಾದ್ರು ಬಂದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಸರಿ, ಇವಾಗ ಎಲ್ರೂ ಹೋಗ್ಬೋದು. ರಾಮ್, ಒಂದ್ ನಿಮಿಷ. ನಿನ್ನಿಂದ ಕೊನೆಗೆ ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು.
ಏನ್ ಪ್ರಶ್ನೆ ದೊಡಮ್ಮ? ಏನೇನೋ ಗಲಾಟೆಗಳ ಮಧ್ಯೆ ನಿನ್ನ ಪ್ರೇಮ ಮದ್ವೆ ಆಗೋಯ್ತು. ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಪ್ರೇಮ ಕುತ್ತಿಗೆಗೆ ಇನ್ನೊಂದ್ಸಲ ತಾಳಿ ಕಟ್ತೆ. ಆದ್ರೆ ವಿಷಯ ಅದಲ್ಲ. ವಿಷಯ ಏನು ಅಂದ್ರೆ, ನೀನು ಪ್ರೇಮನ ಮನ್ಸಾರೆ ಹೆಂಡತಿ ಅಂತ ಒಪ್ಕೊಂಡಿದ್ಯೋ ಇಲ್ವೋ. ನಿಮ್ಮಮ್ಮ ಹೇಳ್ತಾ ಇದ್ಲು, ನಿನ್ಗೆ ಪ್ರೇಮನ್ ಕಂಡ್ರೆ ಇಷ್ಟನೇ ಇಲ್ವಂತೆ. ಅವಳನ್ನ ಹೆಂಡತಿ ಅಂತ ಒಪ್ಕೊಂಡೇ ಇಲ್ವಂತೆ. ಹೇಳು, ನಿನ್ ಪ್ರೇಮನ ಮನ್ಸಾರೆ ಹೆಂಡತಿ ಅಂತ ಒಪ್ಕೊಂಡಿದ್ಯೋ ಇಲ್ವೋ? ಓಯ್! ಓಯ್! ಇವತ್ತು ನಿನ್ ಕತೆ ಮುಗಿತು ಕಣವ್. ನಿನ್ ಕೈ ತಗೊಂಡೇ ಹೋಗೋದು. ಎಲ್ಲಿದ್ಯಾ ಮಾದೇವ? ನನಗೆ ತುಂಬಾ ಭಯ ಆಗ್ತಿದೆ. ಬಾ ಮಾದೇವ. ಏಯ್ ಮಲೆ, ನಿಂತ್ಕೊಳ್ಳ. ಇವತ್ತು ನೀನು ಹುಟ್ಟಿಲ್ಲ ಹಚ್ಬಿಡ್ತೀನಿ. ಮಾದೇವ, ಮಾದೇವ. ಕಾವ್ಯ, ಕಾವ್ಯ, ಎಲ್ಲೋ ಬಿಟ್ಟಿದ್ದೆ ನೀನು? ನಿಂಗೇನೂ ಆಗಿಲ್ಲ ತಾನೆ? ಆರಾಮಾಗಿದ್ಯಾ ತಾನೆ? ನಂಗೇನೂ ಆಗಿಲ್ಲ. ನಿಂಗೇನೂ ಆಗಿಲ್ಲ ತಾನೆ? ನಂಗೂ ಏನೂ ಆಗಿಲ್ಲ. ನೀನು ನೋಡ್ಕೊಂಡ್ ಬರ್ತಿರ್ಬೇಕಾರೆ ಆ ಮಲ್ಲಿ ನನ್ ಮ್ಯಾಕ್ ಅಟ್ಯಾಕ್ ಮಾಡ್ದ. ಹೆಂಗೋ ಆಮ್ಯಾಗ ತಪ್ಪಿಸ್ಕೊಂಡು ನಾನು ಅವನ್ನ ಹಟ್ಟಾಡಿಸ್ಕೊಂಬಂದೆ. ಆಮೇಲೆ ತಪ್ಪಿಸ್ಕೊಂಬಿಟ್ಟ. ಲೇ ಮಲ್ಲಿ, ಸಿಕ್ಕಾಕೋ ನನ್ನ ಮಗನೇ ನನ್ನ ಕೈಗೆ. ಮಾದೇವ್, ಮೊದ್ಲಿನಿಂದ ಹೋಗೋಣ. ನಂಗೆ ತುಂಬಾ ಭಯ ಆಗ್ತಿದೆ.
ಕಾವ್ಯ, ನಿನ್ನ ನೋಡ್ಕೊಂಡು ಬತ್ತಾ ನಾನು ದಾರಿ ತಪ್ಪಿಟ್ಟಿವ್ನಿ. ಎಲ್ಲಿ ಬಂದಿದ್ದೀನಿ ಏನು ನನಗೂ ಗೊತ್ತಾಯ್ತಿಲ್ಲ. ಅಗ್ಲತ್ತಾಗಿದ್ರೆ ಹೆಂಗೋ ದಾರಿ ಕಂಡ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಈಟ್ ರಾತ್ರಿಲಿ ಬೇರೆ ಏನು ಮಾಡಂಗಿಲ್ಲ. ಒತ್ತಾರೆವರೆಗೂ ಇಲ್ಲೇ ಎಲ್ಲ ಇದ್ದು ಒತ್ತಾರೆ ಹೋಗ್ಬೇಕಷ್ಟೇಯ. ಏನು ರಾತ್ರಿ ಇಡೀ ನಾವಿಲ್ಲ ಇರ್ಬೇಕಾ? ಇಲ್ಲಿ ಕಾಡ್ ಪ್ರಾಣಿಗಳಿರುತ್ತವೆ, ಅದೇನಾದ್ರೂ ನಮ್ನ ಅಟ್ಯಾಕ್ ಮಾಡಿದ್ರೆ ಏನ್ ಗತಿ? ಕಾವ್ಯ, ನೀನೇನು ಚಿಂತೆ ಮಾಡಬೇಡ, ಹೊಸಿ ಸಮಾಧಾನ ಮಾಡ್ಕ. ನಿನ್ ಜೊತೆ ನಾನು ಎಮ್ನಿ ತಾನೆ. ನಿನ್ನ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ. ನಾನು ಹುಷಾರಾಗಿ ನೋಡ್ಕೋತೀನಿ. ಯಾವ ಕಾಡು ಪ್ರಾಣಿನೂ ನಿನ್ನ ಹತ್ರಕ್ಕೆ ಬರ್ದಿರಂಗೆ ನಾನು ನೋಡ್ಕೋತೀನಿ. ಆಯ್ತಾ? ಮೊದಲು ಇಲ್ಲಿಂದ ಹೋಗ್ಬೇಕು ನಾವು. ಬಾ. ಮಗ್ನೆ, ನೀನು ಪ್ರೇಮನ ಹೆಂಡತಿ ಅಂತ ಒಪ್ಕೊಂಡಿದ್ಯೋ ಇಲ್ವೋ? ಯಾಕೋ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಯಾಕೆ ರಾಮ್ ಸುಮ್ಮನೆ ನಿಂತಿದ್ಯಾ? ದೊಡ್ಡಮ್ಮನ ಪ್ರಶ್ನೆಗೆ ಉತ್ತರ ಕೊಡಪ್ಪ. ಇವ್ನ್ ಏನೋ ಮಾತಾಡದೆ ಸುಮ್ನೆ ನಿಂತಿದ್ರು ನಿಮಗ್ ಗೊತ್ತಾಗ್ತಾ ಇಲ್ವಲ್ಲ ಅಕ್ಕ? ಇವ್ ಕಂಡ್ರೆ ಇಷ್ಟ ಇಲ್ಲ ಅನ್ನೋ, ಇವಳು ಮಾಡಿರೋ ಇಲ್ಲ ಅನ್ನೋದೇ, ಇವಳನ್ನ ಮನ್ಸಾರೆ ಹೆಂಡತಿ ಅಂತ ಒಪ್ಕೊಳ್ದೆ ಅಕ್ಕ. ನೀವಾಗ್ಲೇ ಕೇಳಿದ ಪ್ರಶ್ನೆಗೆ ಇಷ್ಟ ಆಗಿರೋ ಸಿಕ್ಕಿರಬಹುದು, ಆದ್ರೆ ಈಗ ಹೇಳ್ತಾ ಇರೋ ಪ್ರಶ್ನೆಗೆ ನಿಮಗಿಷ್ಟ ಆಗದಿರೋ ಉತ್ತರನೇ ನಿಮಗ್ ಸಿಗೋದು. ನನ್ ಮಗನ್ಗೆ ಇವಳನ್ನ ಕಂಡ್ರೆ ಇಷ್ಟ ಇಲ್ಲ, ಅವನ್ ಇವಳನ್ನ ಒಪ್ಕೊಳ್ಳೋದು ಇಲ್ಲ. ಹೌದಾ ರಾಮ್, ನಿನಗೆ ಪ್ರೇಮ ಅಂದ್ರೆ ಇಷ್ಟ ಇಲ್ವಾ? ನೀನು ಅವಳ ಹೆಂಡತಿ ಅಂತ ಒಪ್ಕೊಂಡಿಲ್ವಾ? ಇಲ್ಲ ಅಂತ ಹೇಳೋ ಮಗನೆ, ಅವ್ರಿಗೆ ನಿನ್ ಬಾಯಲ್ಲಿ ಬಂದ್ರೇನೆ ಸತ್ಯ ಮಂದಟ್ಟಾಗೋ. ಸುಖ ಪಟ್ಕೊಂಡಿದ್ ಬಿಡ್ತಾರೆ. ನಿನಗೆ ಆ ಪ್ರೇಮ ಕಂಡ್ರೆ ಇಷ್ಟ ಇಲ್ಲ ಅನ್ನೋದನ್ನ ನೇರವಾಗಿ ಹೇಳ್ಬಿಡು. ಹೌದು ರಾಮ್, ನಿನಗಿವತ್ತು ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಪ್ರೇಮ ನಿನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅನ್ನೋ ಸತ್ಯನ ಎಲ್ರ ಮುಂದೆನೆ ಹೇಳ್ಬಿಡು. ಹೇಳಣ್ಣ, ನಿನ್ ಮನ್ಸಲ್ಲಿ ಏನಿದೆ ಅಂತ ಇವತ್ತಾದ್ರೂ ಗೊತ್ತಾಗ್ಲಿ ದೊಡ್ಡಮ್ಮಂಗೆ. ಸತ್ಯ ಏನು ಅನ್ನೋದನ್ನ ಹೇಳ್ಬಿಡು. ಈ ಸುಳ್ಬುರ್ಕಿನ ಮದುವೆ ಆಗಿದ್ದು ನಿಮ್ಮ ಮಾತಕ್ಕೆ ಕಟ್ಟು ಬಿದ್ದೆ ಹೊರತು ಇವಳು ನಮ್ಮ ಮನ್ಸಾರ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅನ್ನೋ ಸತ್ಯನ ಅವ್ರಿಗೆ ಹೇಳು. ಯಾಕೋ ಏನು ಮಾತಾಡ್ತಾನೆ ಇಲ್ಲ? ನೀನ್ ಸುಮ್ಮನೆ, ನಾನು ಅನ್ಕೊಂಡಿದ್ದೆ ಒಂದು, ನಿನ್ ಮನ್ಸಲ್ಲಿರೋದೆ ಇನ್ನೊಂದು ಅನ್ನೋ ಹಾಗೆ ನನಗೆ ಅನುಮಾನ ಬರ್ತಿದೆ. ಹೇಳಪ್ಪ ರಾಮ್, ನಿಮ್ಮಮ್ಮ ಹೇಳೋ ಹಾಗೆ ನೀನು ಪ್ರೇಮನ ಅಂತ ಒಪ್ಕೊಂಡಿಲ್ವಾ?
ಛೇ, ಎಂತ ಚಾನ್ಸ್ ಮಿಸ್ ಆಗೋಯ್ತು. ರಾಮ್ ಇವತ್ತು ತನ್ನ ಮನ್ಸಲ್ಲಿ ಇರೋದನ್ನೆಲ್ಲ ಆ ಕಲ್ಯಾಣ ಬೇಕಾಗಿತ್ತು. ಪ್ರೇಮ ಹೊರಗಡೆ ಕೆಟ್ಟಿದೆ, ತಗೋಬರ್ತೀನಿ. ಪ್ರೇಮ 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 ಮಾತಾಡು ಪ್ರೇಮ. ಪ್ರೇಮ, ಅಪ್ಪ ಯಾಕೋ ಪ್ರೇಮ ಇದ್ದಕ್ಕಿದ್ದಾಗೆ ಬಿದ್ಬಿಟ್ಲು? ಅವಳಿಗೇನಾಗಿದೆ? ದೊಡ್ಡಮ್ಮ ತಲೆ ಸುತ್ತ ಬಿದ್ದಿದ್ದಾಳೆ ಅನ್ಸುತ್ತೆ. ಹೌದಾ? ಬರ್ಬೇಡ ಅಂತ ಅಂದ್ಲು. ಪಾಪ ಪ್ರೇಮ ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ, ಅದಕ್ಕೆ ಹೀಗಾಯ್ತು ಅಂತ ಅನ್ಸತ್ತೆ. ರಾಮ್, ಪ್ರೇಮ ನಿನಗೋಸ್ಕರ ಮಾಡುವಾಗ ಆ ಮಹೇಶ್ವರಿ ಹೋಗಿ ಏನೇನು ಮಾತಾಡಿ ಮಾಡಿದ್ದಾಳೆ. ರಾಮ್, ಪ್ರೇಮನ ಸ್ವಲ್ಪ ಹುಷಾರಾಗಿ ನೋಡ್ಕೊಡಪ್ಪ. ಹಾ, ಸರಿ ದೊಡ್ಡಮ್ಮ, ನೀವು ಚಿಂತೆ ಮಾಡಬೇಡಿ, ನಾನು ಟ್ರೀಟ್ ಮಾಡ್ತೀನಿ. ಪ್ರೇಮ 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 ಕಂಡ್ಬಿಟ್ಟು ಅವರೆಲ್ಲ ಹೋದ್ರ? ಒಂದ್ ನಿಮಿಷ ಇರು, ಅವ್ರು ಹೋದ್ರ ನೋಡ್ಕೊಂಡ್ ಬರ್ತೀನಿ. ಸತ್ಯ, ಅವರೆಲ್ಲ ಹೋಗಿದ್ದಾರೆ. ಇವಾಗ ನಾನು ನಿಜ ಹೇಳ್ಬೋದು. ಶಾಕ್ ಆಯ್ತಾ? ಆಗ್ಲಿ ಅಂತಾನೆ ಮಾಡಿದ್ದು. ರಾಮ್, ನಾನ್ ನಿಜವಾಗ್ಲೂ ತಲೆ ಸುತ್ತ ಬಿದ್ದಿದ್ದಲ್ಲ. ಈ ತರ ಎಷ್ಟು ಉಪವಾಸ ಮಾಡಿಲ್ಲ ನಾನು. ಇವತ್ತು ಒಂದ್ ದಿವಸ ಉಪವಾಸ ಮಾಡಿ ತಿರ್ಗಿ ಬಿದ್ಬಿಡ್ತೀನಿ. ಮತ್ತೆ ತಲೆ ಸುತ್ತ ಬಿದ್ದೆ? ಮತ್ತೇನೇನು, ಅತ್ತೆ ಕೇಳಿದ ಪ್ರಶ್ನೆಗೆ ನೀನ್ ಹೇಗ್ ಒದ್ದಾಡ್ತಿದ್ದೆ ಅಂದ್ರೆ ನನಗ್ ನೋಡೋದಕ್ಕೆ ಆಗ್ಲಿಲ್ಲ. ಅತ್ತೆ ಕೇಳೋ ಪ್ರಶ್ನೆ, ನೀನ್ ಕೊಡೋ ಉತ್ತರ ಎಲ್ಲ ಮರ್ತೋಗ್ಲಿ ಅಂತ ದಪ್ಪಂತ ಬಿದ್ದೋಗ್ಬಿಟ್ಟೆ. ಹೆಂಗೇನೇನು ಉಪಾಯ? ನಾನ್ ಹಾಗ್ ಮಾಡ್ಬಾರ್ದಿತ್ತು ರಾಮ್. ತಪ್ಪು ಮಾಡದ್ನಾ? ನಿನಗೆ ಕಿರಿಕಿರಿ ಆಗ್ಲಿ ಅಂತ ಮಾಡಿದ್ದಲ್ಲ ರಾಮ್. ಅದು ನಿನ್ಗೆ ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಿಲ್ವಲ್ಲ, ಅದಕ್ಕೆ. ಇವತ್ತು ರಾತ್ರಿ ಉಳ್ಕೊಳಕ್ಕೆ ಈ ಜಾಗ ಸರಿಯಾಗದೆ. ಒತ್ತಾರೆ ಗಂಟ ಮನಿ ಕಂಡು ಒತ್ತಾರೆ ಆದ್ಮೇಲೆ ನಮ್ ಜೀಪ್ ಇರೋ ಜಾಗಕ್ಕೆ ಹೋಗುಮ. ಏನು, ಇವತ್ ರಾತ್ರಿ ಇಡೀ ಇಲ್ಲೇ ರೆಸ್ಟ್ ಮಾಡ್ಬೇಕಾ? ಮತ್ತಿನ್ನೇನು, ಈ ಕಾಡಲ್ಲಿ ಅದೇನೋ ಅಂತಾರಲ್ಲ, 5 ಸ್ಟಾರ್ ರೂಮು ಅದೆಲ್ಲ ಸಿಗ್ತದೆ ಅನ್ಕೊಂಡಿದ್ಯಾ? ನಾನೇನಾದ್ರೂ 5 ಸ್ಟಾರ್ ಹೋಟೆಲ್ನ ಕೇಳಿದ್ನಾ? ಇದು ಕಾಡು ಮಹಾದೇವ, ಇಲ್ಲಿ ಹಾವು ಚೇಳು ಎಲ್ಲ ಇರುತ್ತವೆ. ಇವತ್ ಬೆಳಗ್ಗೆ ಬೇರೆ ನಾನೊಂದು ಹಾವು ನೋಡ್ದ. ವಾ, ನಿನ್ ಭಯ ಎಲ್ಲ ಹಾವು ಚೇಳಿನ ಬಗ್ಗೆನಾ? ನೀನ್ ಏನು ಚಿಂತೆ ಮಾಡ್ಬೇಡ, ಅದಕ್ಕೆ ನಾನು ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ. ಏನ್ ಮಾಡೋದು? ಆಗೋ ಇಲ್ಲೇ ಮರ ಅದೆ, ಬಳ್ಳಿ ಅವೆ, ಸೊಪ್ಪೆಲ್ಲ ಅದೆ. ಕಾವ್ಯ, ನೀನೇನು ಚಿಂತೆ ಮಾಡ್ಬೇಡ. ಯಾವ 5 ಸ್ಟಾರ್ ಹೋಟ್ಲ್ ಅದು ಸಿಗ್ಬಾರ್ದು.
ಅಂತ ಒಂದು ಮಂಚ ಹಾಕಿ ಆರಾಮಾಗಿ ನಿದ್ದೆ ಏನು ಮಂಚ ಮಾಡ್ತೀಯಾ? ಅದು ಈ ಕಾಡಲ್ಲಿ? ಹೂ ಮತ್ತೆ ಈ ಮಾದೇವ ಅಂದ್ರೆ ಏನ್ ಅನ್ಕೊಂಡಿದ್ಯಾ? 10 ನಿಮಿಷ ಟೈಮ್ ಕೊಡು, ಪಾಠ ಪಾಠ ಅಂತ ಮಾಡಿ ಮುಗಿಸ್ತೀನಿ.